ಸಾರಿಗೆ ಇಲಾಖೆಯ ವಿರುದ್ಧ ಈಗ ಖಾಸಗಿ ಬಸ್ ಮಾಲೀಕರು ಕಿಡಿಕಾರ್ತಾ ಇದ್ದಾರೆ. ಒಂದಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದಷ್ಟು ಘಟನೆಗಳಾಯಿತು. ಆ ಘಟನೆಯ ನಂತರದಲ್ಲಿ ಈಗ ಖಾಸಗಿ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲೀಕರು ಕಿಡಿಕಾರ್ತಾ ಇರೋದು. ಬಸ್ ಏನಾದ್ರೂ ಅಪಘಾತ ಆದ್ರೆ ಅದಕ್ಕೆ ಸಾರಿಗೆ ಅಧಿಕಾರಿಗಳೇ ಹೊಣೆ. ಸಾರಿಗೆ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಬಾಂಬನ್ನ ಕೂಡ ಹಾಕಿದ್ದಾರೆ. ಅದರ ಜೊತೆಯಲ್ಲಿ 30% ಡ್ರೈವರ್ಸ್ ನಕಲಿ ಲೈಸೆನ್ಸ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಬ್ರೋಕರ್ಗಳ ಮೂಲಕ ಲೈಸೆನ್ಸ್ ರಿಜಿಸ್ಟ್ರೇಷನ್ ಎಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ನಾವು ನೇರವಾಗಿ ಹೋದ್ರೆ ನಮಗೆ ಕೆಲಸ ಮಾಡಿಕೊಡೋದೇ ಇಲ್ಲ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಕಿಡಿಕಾರಿದ್ದಾರೆ. ಸಾರಿಗೆ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಬಾಂಬ್ ಕೂಡ ಹಾಕಿದ್ದಾರೆ. ಕರ್ನೂಲ್ನಲ್ಲಿ ಬಸ್ ದುರಂತಕ್ಕೆ 20 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಅದಾದ ನಂತರ ನಮ್ಮ ಆರ್ಟಿಒ ಅಧಿಕಾರಿಗಳು ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಆ ಬಸ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಡ್ರೈವರ್ ಲೈಸೆನ್ಸ್, FC ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ದಾರೆ. 25ಕ್ಕೂ ಹೆಚ್ಚು ಬಸ್ಗಳನ್ನ ಇದೀಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ ಈ ಒಂದು ವಿಷಯಕ್ಕೆ? ಸರ್, ಇದೊಂದು ಆಲ್ ಆಫ್ ಎ ಸಡನ್ ಓವರ್ ದ ನೈಟ್ ಅಂಡ್ ನೈಟ್ ಬಂದ್ಬಿಟ್ಟು ಈ ತರ ಮಾಡೋದ್ರಿಂದ ಒಂದು ಹರಾಸ್ಮೆಂಟ್ ಅಂತಲೇ ಹೇಳ್ಬೇಕಾಗತ್ತೆ. ಇದನ್ನ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ವೈಫಲ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಿಂದೆ ವಾಹನಗಳನ್ನ ಇವ್ರ ಹತ್ರ FC ಬಂದಾಗ FC ಕಂಡೀಷನ್ ಅಲ್ಲಿ ವಾಹನಗಳಿದೆಯಾ ಅಂತ ಇವ್ರು ಚೆಕ್ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆಂದ್ರೆ ಇವರು ವಾಹನಗಳಿಗೆ FC ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ, FC ಮಾಡೋದಕ್ಕೆ ವಾಹನಗಳ ಇನ್ಸ್ಪೆಕ್ಷನ್ಗೂ ಬರೋದಿಲ್ಲ, ಏನು ಇಲ್ಲ. ಬ್ರೋಕರ್ಗಳ ಥ್ರೂ ಹೋಗ್ಬೇಕು, ಬ್ರೋಕರ್ಗಳಿಗೆ ದುಡ್ಡು ಕೊಡಬೇಕು. ಬ್ರೋಕರ್ಗಳು ನಿಮ್ಗೆ FC ಮಾಡಿ ಕಳಿಸ್ತಾನೆ, ಮನೆಯಲ್ಲಿ ವಾಟ್ಸ್ಆಪ್ ಅಲ್ಲಿ FC ಮಾಡಿ ಕಳಿಸ್ತಾನೆ. ವಾಟ್ಸ್ಆಪ್ ಮೂಲಕ ಇವತ್ತು ಗಾಡಿಗಳ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅಂತರ್ರಾಜ್ಯದ ಎಲ್ಲೋ ನಾಗಾಲ್ಯಾಂಡ್ ಅಲ್ಲಿ ಬಸ್ಸುಗಳೇ ಇಲ್ಲ, ಅಲ್ಲಿ ಬಸ್ಸುಗಳು ಕಟ್ಟಾಗಲ್ಲ ಅಂತ ಕಡೆ ಹೋಗ್ಬಿಟ್ಟು ವಾಹನಗಳು ಡೂಪ್ಲಿಕೇಟ್ ಅಡ್ರೆಸ್ಗಳನ್ನ ಕೊಟ್ಬಿಟ್ಟು ವಾಹನಗಳು ರಿಜಿಸ್ಟರ್ ಮಾಡ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸಂಚಾರ ಕೊಡ್ತಾ ಇದ್ದಾರೆ, ಸೇವೆಯನ್ನ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ಎಲ್ಲ ನಾವು 2021ರಿಂದಾನು ನಾವು ಹಲವು ಬಾರಿ ಕಂಪ್ಲೇಂಟ್ಗಳನ್ನ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಒಂದು ಪ್ರಯಾಣಿಕರ ಸ್ನೇಹಿ ಮತ್ತು ಪ್ರಯಾಣಿಕರ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು, ಕೇವಲ ಬಸ್ ಮಾಲೀಕರ ಒಂದು ಉದ್ದಿಮೆಯನ್ನಲ್ಲ, ಪ್ರಯಾಣಿಕರ ಹಿತದೃಷ್ಟಿಯನ್ನ ಇಟ್ಕೊಂಡು ನಾವು ಹಲವು ಬಾರಿ ಕಂಪ್ಲೇಂಟ್ಗಳು ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಅದನ್ನ ಗಣನೆಗೆ ತೀಕ್ಷ್ಣವಾಗಿ ಅದನ್ನ ಪರಿಗಣಿಸಿ ಗಣನೆಗೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಇವತ್ತು ಈ ರೀತಿಯಾದಂತಹ ದುರ್ಘಟನೆಗಳಿಗೆ ಕಾರಣಭೂತರಾಗಿದ್ದಾರೆ. ಇಲ್ಲದೆ ಭ್ರಷ್ಟಾಚಾರ ನಡೀತಿದೆ. ಹಾಗಾದ್ರೆ ನೀವು ಡೈರೆಕ್ಟ್ ಆಗಿ ಹೋಗಕ್ ಆಗ್ತಿಲ್ಲ, ಬ್ರೋಕರ್ ಮುಖಾಂತರ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. 100% ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ನನ್ನ ಭ್ರಷ್ಟಾಚಾರ ಅನ್ನುವಂಥದ್ದು ಈ ಒಂದು ಇದರಿಂದಾನೇ ಫಸ್ಟ್ ಸ್ಟೆಪ್ ವಾಹನ ರಿಜಿಸ್ಟ್ರೇಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬ್ರೋಕರ್ಗಳ ಮೂಲಕನೇ ಹೋದ್ರೆ ನಿಮ್ಗೆ ರಿಜಿಸ್ಟರ್ ಆಗೋದು, ಪರ್ಮಿಟ್ ಸಿಗೋದು ಬ್ರೋಕರ್ ಮೂಲಕ ಹೋಗಬೇಕು. ಲೈಸೆನ್ಸ್ ಹಾಗೆ ಸಿಗಬಹುದು ಸರ್, ಡ್ರೈವರ್ ಲೈಸೆನ್ಸ್. ಸರ್, ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು 30% ಡ್ರೈವರ್ಗಳ ಬಳಿ ಡೂಪ್ಲಿಕೇಟ್ ಲೈಸೆನ್ಸ್ಗಳಿದೆ. 30% ಈ ಡೂಪ್ಲಿಕೇಟ್ ಲೈಸೆನ್ಸ್ಗಳು ಅನ್ನೋದು ಒಂದು ಹೊರತುಪಡಿಸಿ ಇದರಲ್ಲಿ ಅರ್ಧಕ್ಕರ್ಧ ಯಾರು ಟ್ರೈನಿಂಗೇ ತಗೊಳ್ದಿರಾ ರಿಯಲ್ಗಳು ತಗೊಂಡಿರೋರಿದ್ದಾರೆ. ಕೆಲವರಿಗೆ ರಿಯಲ್ಗಳಿದೆ, ಅವರಿಗೆ ಡ್ರೈವಿಂಗೇ ಬರಲ್ಲ. ಕೆಲವರು ಟೆಂಪೋ ಟ್ರಾವೆಲರ್ ಓಡಿಸ್ತಾ ಇದ್ದಾರೆ. ಇವತ್ತು KSRTC BMTC ಯಲ್ಲಿ ಕೂಡ ಇವತ್ತು ಎಲೆಕ್ಟ್ರಿಕ್ ಬಸ್ ಓಡಿಸ್ತಾ ಇರತಕ್ಕಂಥದ್ರಲ್ಲಿ 50% ಡ್ರೈವರ್ಗಳು ಬಂದು ಸಣ್ಣ ಗಾಡಿಗಳು, ಟೆಂಪೋ ಟ್ರಾವೆಲರ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಓಡಿಸ್ತಾ ಇದ್ದವರು ಇವತ್ತು ಬಸ್ ಮಾಲೀಕರಾಗಿದ್ದಾರೆ, ಬಸ್ ಡ್ರೈವರ್ಗಳಾಗಿದ್ದಾರೆ, ದೊಡ್ಡ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ. ಇವ್ರಿಗೆ ಯಾವ ರೀತಿಯಾದಂತ ಇದು ಟ್ರೈನಿಂಗ್ ಇಲ್ಲ. ನಾವು ಈಗ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ನಾವೊಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ವಿ. ಚಾಲಕರಿಗೆ ಸೇಫ್ಟಿಯ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಈಗ ನೇರವಾಗಿ ನಾನು ಹೇಳೋದಿಷ್ಟೇ, ಇವತ್ತು ಯಾವುದೇ ಅವಘಡಗಳು ಸಂಭವಿಸಲಿ ಅದಕ್ಕೆ ಸಾರಿಗೆ ಇಲಾಖೆ ಹೊಣೆ ಹೊರಬೇಕು. ಅವರ ಒಂದು ಏನು ನಿರ್ಲಕ್ಷ್ಯತನ ಏನಿದೆ, ಸಮಯಕ್ಕೆ ತಕ್ಕಂತೆ ಅವರು ಎಚ್ಚರಗೊಂಡು ಅದನ್ನ ಏನು ಚೆಕ್ ಮಾಡಬೇಕಾಗಿತ್ತು, ಚೆಕಿಂಗ್ಗಳು ಮಾಡಬೇಕಾಗಿತ್ತು, ಅದು ಮಾಡದೇ ಇರೋದೇ ಇವತ್ತು ಈ ಒಂದು ಅವಘಡಕ್ಕೆ ಕಾರಣ ಅಂತ ಹೇಳ್ತೀನಿ ಸರ್. ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮರಾ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ಇಲಾಖೆಯ ವಿರುದ್ಧ ಈಗ ಖಾಸಗಿ ಬಸ್ ಮಾಲೀಕರು ಕಿಡಿಕಾರ್ತಾ ಇದ್ದಾರೆ. ಒಂದಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದಷ್ಟು ಘಟನೆಗಳಾಯಿತು. ಆ ಘಟನೆಯ ನಂತರದಲ್ಲಿ ಈಗ ಖಾಸಗಿ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲೀಕರು ಕಿಡಿಕಾರ್ತಾ ಇರೋದು. ಬಸ್ ಏನಾದ್ರೂ ಅಪಘಾತ ಆದ್ರೆ ಅದಕ್ಕೆ ಸಾರಿಗೆ ಅಧಿಕಾರಿಗಳೇ ಹೊಣೆ. ಸಾರಿಗೆ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಬಾಂಬನ್ನ ಕೂಡ ಹಾಕಿದ್ದಾರೆ. ಅದರ ಜೊತೆಯಲ್ಲಿ 30% ಡ್ರೈವರ್ಸ್ ನಕಲಿ ಲೈಸೆನ್ಸ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಬ್ರೋಕರ್ಗಳ ಮೂಲಕ ಲೈಸೆನ್ಸ್ ರಿಜಿಸ್ಟ್ರೇಷನ್ ಎಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ನಾವು ನೇರವಾಗಿ ಹೋದ್ರೆ ನಮಗೆ ಕೆಲಸ ಮಾಡಿಕೊಡೋದೇ ಇಲ್ಲ.
ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಕಿಡಿಕಾರಿದ್ದಾರೆ. ಸಾರಿಗೆ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಬಾಂಬ್ ಕೂಡ ಹಾಕಿದ್ದಾರೆ. ಕರ್ನೂಲ್ನಲ್ಲಿ ಬಸ್ ದುರಂತಕ್ಕೆ 20 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಅದಾದ ನಂತರ ನಮ್ಮ ಆರ್ಟಿಒ ಅಧಿಕಾರಿಗಳು ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಆ ಬಸ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಡ್ರೈವರ್ ಲೈಸೆನ್ಸ್, FC ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ದಾರೆ. 25ಕ್ಕೂ ಹೆಚ್ಚು ಬಸ್ಗಳನ್ನ ಇದೀಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ ಈ ಒಂದು ವಿಷಯಕ್ಕೆ? ಸರ್, ಇದೊಂದು ಆಲ್ ಆಫ್ ಎ ಸಡನ್ ಓವರ್ ದ ನೈಟ್ ಅಂಡ್ ನೈಟ್ ಬಂದ್ಬಿಟ್ಟು ಈ ತರ ಮಾಡೋದ್ರಿಂದ ಒಂದು ಹರಾಸ್ಮೆಂಟ್ ಅಂತಲೇ ಹೇಳ್ಬೇಕಾಗತ್ತೆ. ಇದನ್ನ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ವೈಫಲ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಿಂದೆ ವಾಹನಗಳನ್ನ ಇವ್ರ ಹತ್ರ FC ಬಂದಾಗ FC ಕಂಡೀಷನ್ ಅಲ್ಲಿ ವಾಹನಗಳಿದೆಯಾ ಅಂತ ಇವ್ರು ಚೆಕ್ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆಂದ್ರೆ ಇವರು ವಾಹನಗಳಿಗೆ FC ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ, FC ಮಾಡೋದಕ್ಕೆ ವಾಹನಗಳ ಇನ್ಸ್ಪೆಕ್ಷನ್ಗೂ ಬರೋದಿಲ್ಲ, ಏನು ಇಲ್ಲ. ಬ್ರೋಕರ್ಗಳ ಥ್ರೂ ಹೋಗ್ಬೇಕು, ಬ್ರೋಕರ್ಗಳಿಗೆ ದುಡ್ಡು ಕೊಡಬೇಕು, ಬ್ರೋಕರ್ಗಳು ನಿಮ್ಗೆ FC ಮಾಡಿ ಕಳಿಸ್ತಾನೆ, ಮನೆಯಲ್ಲಿ ವಾಟ್ಸ್ಆಪ್ ಅಲ್ಲಿ FC ಮಾಡಿ ಕಳಿಸ್ತಾನೆ. ವಾಟ್ಸ್ಆಪ್ ಮೂಲಕ ಇವತ್ತು ಗಾಡಿಗಳ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅಂತರ್ರಾಜ್ಯದ ಎಲ್ಲೋ ನಾಗಾಲ್ಯಾಂಡ್ ಅಲ್ಲಿ ಬಸ್ಸುಗಳೇ ಇಲ್ಲ, ಅಲ್ಲಿ ಬಸ್ಸುಗಳು ಕಟ್ಟಾಗಲ್ಲ ಅಂತ ಕಡೆ ಹೋಗ್ಬಿಟ್ಟು ವಾಹನಗಳು ಡೂಪ್ಲಿಕೇಟ್ ಅಡ್ರೆಸ್ಗಳನ್ನ ಕೊಟ್ಬಿಟ್ಟು ವಾಹನಗಳು ರಿಜಿಸ್ಟರ್ ಮಾಡ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸಂಚಾರ ಕೊಡ್ತಾ ಇದ್ದಾರೆ, ಸೇವೆಯನ್ನ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ಎಲ್ಲ ನಾವು 2021ರಿಂದಾನು ಹಲವು ಬಾರಿ ಕಂಪ್ಲೇಂಟ್ಗಳನ್ನ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಒಂದು ಪ್ರಯಾಣಿಕರ ಸ್ನೇಹಿ ಮತ್ತು ಪ್ರಯಾಣಿಕರ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು, ಕೇವಲ ಬಸ್ ಮಾಲೀಕರ ಒಂದು ಉದ್ದಿಮೆಯನ್ನಲ್ಲ, ಪ್ರಯಾಣಿಕರ ಹಿತದೃಷ್ಟಿಯನ್ನ ಇಟ್ಕೊಂಡು ನಾವು ಹಲವು ಬಾರಿ ಕಂಪ್ಲೇಂಟ್ಗಳು ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಅದನ್ನ ಗಣನೆಗೆ ತೀಕ್ಷ್ಣವಾಗಿ ಅದನ್ನ ಪರಿಗಣಿಸಿ ಗಣನೆಗೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಇವತ್ತು ಈ ರೀತಿಯಾದಂತಹ ದುರ್ಘಟನೆಗಳಿಗೆ ಕಾರಣಭೂತರಾಗಿದ್ದಾರೆ. ಇಲ್ಲದೆ ಭ್ರಷ್ಟಾಚಾರ ನಡೀತಿದೆ. ಹಾಗಾದ್ರೆ ನೀವು ಡೈರೆಕ್ಟ್ ಆಗಿ ಹೋಗಕ್ ಆಗ್ತಿಲ್ಲ, ಬ್ರೋಕರ್ ಮುಖಾಂತರ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. 100% ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ನನ್ನ ಭ್ರಷ್ಟಾಚಾರ ಅನ್ನುವಂಥದ್ದು ಈ ಒಂದು ಇದರಿಂದಾನೇ ಫಸ್ಟ್ ಸ್ಟೆಪ್ ವಾಹನ ರಿಜಿಸ್ಟ್ರೇಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬ್ರೋಕರ್ಗಳ ಮೂಲಕನೇ ಹೋದ್ರೆ ನಿಮ್ಗೆ ರಿಜಿಸ್ಟರ್ ಆಗೋದು, ಪರ್ಮಿಟ್ ಸಿಗೋದು ಬ್ರೋಕರ್ ಮೂಲಕ ಹೋಗಬೇಕು. ಲೈಸೆನ್ಸ್ ಹಾಗೆ ಸಿಗಬಹುದು ಸರ್, ಡ್ರೈವರ್ ಲೈಸೆನ್ಸ್? ಸರ್, ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು 30% ಡ್ರೈವರ್ಗಳ ಬಳಿ ಡೂಪ್ಲಿಕೇಟ್ ಲೈಸೆನ್ಸ್ಗಳಿದೆ. 30% ಈ ಡೂಪ್ಲಿಕೇಟ್ ಲೈಸೆನ್ಸ್ಗಳು ಅನ್ನೋದು ಒಂದು ಹೊರತುಪಡಿಸಿ ಇದರಲ್ಲಿ ಅರ್ಧಕ್ಕರ್ಧ ಯಾರು ಟ್ರೈನಿಂಗೇ ತಗೊಳ್ದಿರ ರಿಯಲ್ಗಳು ತಗೊಂಡಿರೋರಿದ್ದಾರೆ. ಕೆಲವರಿಗೆ ರಿಯಲ್ಗಳಿದೆ, ಅವರಿಗೆ ಡ್ರೈವಿಂಗೇ ಬರಲ್ಲ. ಕೆಲವರು ಟೆಂಪೋ ಟ್ರಾವೆಲರ್ ಓಡಿಸ್ತಾ ಇದ್ದಾರೆ. ಇವತ್ತು KSRTC BMTC ಯಲ್ಲಿ ಕೂಡ ಇವತ್ತು ಎಲೆಕ್ಟ್ರಿಕ್ ಬಸ್ ಓಡಿಸ್ತಾ ಇರತಕ್ಕಂಥದ್ರಲ್ಲಿ 50% ಡ್ರೈವರ್ಗಳು ಬಂದು ಸಣ್ಣ ಗಾಡಿಗಳು, ಟೆಂಪೋ ಟ್ರಾವೆಲರ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಓಡಿಸ್ತಾ ಇದ್ದವರು ಇವತ್ತು ಬಸ್ ಮಾಲೀಕರಾಗಿದ್ದಾರೆ, ಬಸ್ ಡ್ರೈವರ್ಗಳಾಗಿದ್ದಾರೆ, ದೊಡ್ಡ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ. ಇವ್ರಿಗೆ ಯಾವ ರೀತಿಯಾದಂತ ಇದು ಟ್ರೈನಿಂಗ್ ಇಲ್ಲ. ನಾವು ಈಗ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ನಾವೊಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ವಿ. ಚಾಲಕರಿಗೆ ಸೇಫ್ಟಿಯ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಈಗ ನೇರವಾಗಿ ನಾನು ಹೇಳೋದಿಷ್ಟೇ, ಇವತ್ತು ಯಾವುದೇ ಅವಘಡಗಳು ಸಂಭವಿಸಲಿ ಅದಕ್ಕೆ ಸಾರಿಗೆ ಇಲಾಖೆ ಹೊಣೆ ಹೊರಬೇಕು. ಅವರ ಒಂದು ಏನು ನಿರ್ಲಕ್ಷ್ಯತನ ಏನಿದೆ, ಸಮಯಕ್ಕೆ ತಕ್ಕಂತೆ ಅವರು ಎಚ್ಚರಗೊಂಡು ಅದನ್ನ ಏನು ಚೆಕ್ ಮಾಡಬೇಕಾಗಿತ್ತು, ಚೆಕಿಂಗ್ಗಳು ಮಾಡಬೇಕಾಗಿತ್ತು, ಅದು ಮಾಡದೇ ಇರೋದೇ ಇವತ್ತು ಈ ಒಂದು ಅವಘಡಕ್ಕೆ ಕಾರಣ ಅಂತ ಹೇಳ್ತೀನಿ ಸರ್. ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮರಾ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.